ತಮಿಳುನಾಡಿನಲ್ಲಿ ಗೆದ್ದು ಬೀಗಿರುವಂತದ್ದು ವಿಜಯ್ ಮತ್ತೊಮ್ಮೆ ಸಿನಿಮಾ ಸ್ಟಾರ್ಗಳಿಗೆ ಎಷ್ಟು ಮಟ್ಟಿಗೆ ತಮಿಳುನಾಡಿನ ಜನ ವೋಟನ್ನ ಹಾಕ್ತಾರೆ, ಅವರಿಗೆ ಮನ್ನಣೆಯನ್ನ ಕೊಡ್ತಾರೆ, ಮೆರೆಸ್ತಾರೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಈ ಹಿಂದೆ MGR NTRಗೆ ಮೊದಲ ಬಾರಿಗೆ ಚುನಾವಣೆಯ ಸಂದರ್ಭದಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಿತ್ತು. ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ವಿಜಯ್ಗೆ ಈ ಬಾರಿ ಸಿಕ್ಕಿದೆ. ಯಾವ ಎಕ್ಸಿಟ್ ಪೋಲ್ ಕೂಡ ಹೇಳಿರಲಿಲ್ಲ ಆಕ್ಸಿಸ್ ಮೈ ಇಂಡಿಯಾನ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಹೇಳಿದ್ದು DMK ಅಧಿಕಾರಕ್ಕೆ ಇರುತ್ತೆ ಅಂತ. ಇನ್ನು 15ರಿಂದ 20 ಸೀಟಿಗೆ ಮಾತ್ರ ಸೀಮಿತ ಮಾಡಿದ್ರು ವಿಜಯ್ ಪಕ್ಷವನ್ನ. ಆದ್ರೆ ಆ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ಉಲ್ಟಾ ಮಾಡಿದೆ, ಎಕ್ಸೆಪ್ಟ್ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಅನ್ನ ಹೊರತುಪಡಿಸಿ. ವಿಜಯ್ ಯಾವ ರೀತಿಯಾಗಿ ಗೆದ್ರು, ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದು ಅವರಿಗೆ ಪ್ಲಸ್ ಆಯ್ತು, ಹೊಸ ಫೇಸ್ಗೆ ಯಾವ ಕಾರಣಕ್ಕೋಸ್ಕರ ಮನ್ನಣೆ ಸಿಕ್ತು, ಅದೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇನ್ನು ದ್ರಾವಿಡ ನೆಲದಲ್ಲಿ ದಳಪತಿಯದ್ದೇ ಕಮಾಲ್. ಮೊದಲ ಪ್ರಯತ್ನದಲ್ಲೇ ಒಂದು ಇತಿಹಾಸವನ್ನ ಬರ್ಬಿಟ್ಟಿದ್ದಾರೆ ದಳಪತಿ ವಿಜಯ್ ಅಲಿಯಾಸ್ ವಿಜಯ್ ಜೋಸೆಫ್. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ TVK. ಸದ್ಯಕ್ಕೆ ವಿಸಿಲ್ ಸೌಂಡು ತಮಿಳುನಾಡಿನಾದ್ಯಂತ ಕೇಳಿ ಬರ್ತಾ ಇದೆ. ಆಂಧ್ರದ NTR ಮಾದರಿಯಲ್ಲಿ ವಿಜಯ್ ಜಯಭೇರಿಯನ್ನ ಬಾರಿಸಿದ್ದಾರೆ. ವಿಜಯ್ ಫ್ಯಾನ್ಸ್ ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಜೋರಾಗೆ ನಡೀತಾ ಇದೆ. TVK ಪಕ್ಷದ ಕಚೇರಿ ಮುಂಭಾಗದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಆಡಳಿತ ವಿರೋಧಿ ಅಲೆಗೆ DMK ಕೊಚ್ಕೊಂಡು ಹೋಗಿದೆ. DMK ಮತ ಬುಟ್ಟಿಯನ್ನ ಉಡಿಯಸ್ ಮಾಡಿದೆ TVKಗೆ ಮಹಿಳೆಯರು ಮತ್ತೆ ಯುವಕರು ಪ್ರಮುಖವಾಗಿ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಕೈ ಹಿಡಿದಂತ ಹಿನ್ನೆಲೆಯಲ್ಲಿ ಮೇಜರ್ ಆಗಿ ಈಗ ವಿಜಯ್ ಪಕ್ಷಕ್ಕೆ ಒಂದು ಅತಿ ದೊಡ್ಡ ಸಂಭ್ರಮಾಚರಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು. ಇಲ್ಲಿ ಪಕ್ಷ, ಸಿದ್ಧಾಂತ, ಧರ್ಮ, ಜಾತಿಯನ್ನು ಮೀರಿ ಯುವ ಜನತೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಕೂಡ ಈ ಬಾರಿ ಚುನಾವಣೆಯಲ್ಲಿ ವಿಜಯ್ಗೆ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೋಷಿಯಲ್ ಮೀಡಿಯಾವನ್ನ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರು ಅವರ ಕಾರ್ಯಕರ್ತರು. ಸ್ಪೆಷಲಿ ಅವರ ಅಭಿಮಾನಿ ಬಳಗ ಇತ್ತಲ್ಲ, ಅವ್ರೆಲ್ಲರೂ ಕೂಡ ಕಾರ್ಯಕರ್ತರ ರೀತಿಯಲ್ಲಿ ವಿಜಯ್ನ ಈ ಬಾರಿ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಜಯ್ಗೆ ಸ್ಪೆಷಲಿ ಕಾಲ್ತುಳ್ತಾ ಪ್ರಕರಣ, 41 ಜನ ಸಾವನ್ನಪ್ಪಿದ್ದು ಕರೂರ್ನಲ್ಲಿ, ಅದೆಲ್ಲವೂ ಕೂಡ ದೊಡ್ಡ ಹೊಡೆತ ಕೊಡಬಹುದು. ವಿಜಯ್ ಆ ಸಂದರ್ಭದಲ್ಲಿ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು, ಬಟ್ ಅಲ್ಲಿನ ಜನ ಕೈ ಬಿಟ್ಟಿಲ್ಲ. ಹೊಸ ಫೇಸ್ ಬೇಕು, ಯಾಕೆಂದ್ರೆ ಕರಪ್ಷನ್ ಅನ್ನುವಂಥದ್ದು ನೋಡ್ತಾನೆ ಬರ್ತಾ ಇದ್ರು. ಅಲ್ಲಿ ಡ್ಯುಯಲ್ ಫೈಟ್ ಯಾವಾಗಲೂ ಕಾಣಿಸ್ತಾ ಇತ್ತು ಶರ್ಮಿತಾ. DMK AIDMK ಅಂತ 1967ರ ನಂತರ ದ್ರಾವಿಡ ಮೊಮೆಂಟಮ್ ಏನು ಶುರುವಾಯಿತು, ಅವಾಗಿಂದಲೂ DMK AIDMK ಎರಡೂ ಪಕ್ಷಗಳ ನಡುವೆ ಮಾತ್ರ ಅಲ್ಲಿ ಫೈಟ್ ಇರ್ತಿತ್ತು. ಆದರೆ ಈ ಬಾರಿ ಹೊಸ ಫೇಸ್ಗೆ ಮನ್ನಣೆಯನ್ನ ಕೊಡೋಣ. ಯುವ ಜನತೆ ಸ್ಪೆಷಲಿ 50 ಇಯರ್ಸ್ ಒಳಗಡೆ ಇರುವಂತವ್ರೆ ಹತ್ತತ್ರ 65ರಿಂದ 70% ಇದಾರಲ್ಲ, ಇದು ಬಹುದೊಡ್ಡ ಗೆಲುವಿಗೆ ವಿಜಯ್ಗೆ ಸಹಕಾರಿಯಾಗಿದೆ. ಫಸ್ಟ್ ಟೈಮ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ವಿಜಯ್ ಈ ಸತಿ. ಅಫ್ಕೋರ್ಸ್ ಅದರಲ್ಲಿ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ, ಇಲ್ಲಿ ಇಲ್ಲ ಅಂತಲ್ಲ. ಅದಾದ್ಮೇಲೆ 20ರಿಂದ 29 ವರ್ಷ, ಹಾಗೇನೆ 30ರಿಂದ 35 ವರ್ಷ ಅಥವಾ 40 ವರ್ಷ ಯಾರಿದ್ದಾರೆ, ಸೊ ಇಂಥವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ನಾವೀಗ ಕರಿತೀವಲ್ಲ ಜನರೇಷನ್ Z ಅಂತ, ಜನ್ Z, ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಇವಾಗ ರಾಜಕೀಯದಲ್ಲಿ ಯುವ ಜನತೆ ಎಷ್ಟು ಆಸಕ್ತಿಯನ್ನ ಹೊಂದಿರುತ್ತೆ, ಯಾವ ತರ ತಮ್ಮ ಮೇಲೆ ಪರಿಣಾಮ ಬೀರಿದ್ದವ್ರಿಗೆ ವೋಟನ್ನ ಹಾಕ್ತಾರೆ ಅನ್ನುವಂಥದ್ದಂತೂ ಕುತೂಹಲ ಇದ್ದೇ ಇರುತ್ತೆ. ಈಗ ಸಿನಿಮಾ ಸ್ಟೈಲಲ್ಲಿ ಈಗ ಹೀರೋಗಳು ಬರ್ತಾರೆ, ಡೈಲಾಗ್ ಹೊಡಿತಾರೆ, ಹೋಗ್ತಾರೆ. ಅದು ರಾಜಕಾರಣದಲ್ಲಿ ವರ್ಕೌಟ್ ಆಗಲ್ಲ ಅನ್ನೋ ಮಾತು ಇದೆ. ಈ ಹಿಂದೆನೂ ಸಾಕಷ್ಟು ಜನ ಅದನ್ನ ಪ್ರೂವ್ ಮಾಡಿದ್ದಾರೆ. ಇನ್ ಕೆಲವರು ಫೇಲ್ಯೂರ್ ಆಗಿದ್ದಾರೆ. ಫೇಲ್ಯೂರ್ ಆಗೋದು ಈಗ ಎಲ್ಲ ಸ್ಟೇಟಸ್ ಅಲ್ಲಿ ನೋಡ್ತಾ ಇದೀವಲ್ಲ ಶರ್ಮಿತಾ, ಅದೊಂದು ಡೈಲಾಗು, ಕಾಡಲ್ಲಿ ಎಷ್ಟೇ ಪ್ರಾಣಿಗಳಿರ್ಬೋದು ಆದರೆ ಕಿಂಗ್ ಮಾತ್ರ ಹುಲಿನೇ ಆಗಿರುತ್ತೆ, ಲಯನ್ ಆಗಿರುತ್ತೆ ಅನ್ನುವಂಥದ್ದು ಹೇಳಿದ್ರಲ್ಲ, ಅದು ಸಾಕಷ್ಟು ಫೇಮಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲರ ಸ್ಟೇಟಸ್ ಅಲ್ಲೂ ಕೂಡ ಅದು ರಾರಾಜಿಸ್ತಾ ಇರುವಂಥದ್ದು. ಆ ಡೈಲಾಗ್ ನೋಡ್ಕೊಳ್ಳೋಣ. There are so many jackals and other animals in the forest, but there will be only one lion, and even if it is single, it will be the king of jungle. It is not only a description but also a clear declaration. ಇನ್ನು ಎಲ್ಲ ಕಡೆ ವಿಜುವಲ್ ಸೌಂಡ್ ಜೋರಾಗಿ ಬರ್ತಾ ಇದೆ. ಇದು ವಿಜಯ್ ಫ್ಯಾಮಿಲಿ, ಅವರ ಅಪ್ಪ ಅಮ್ಮನ ಮಧ್ಯದಲ್ಲಿ ಅವರ ರಿಲೇಟಿವ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಆ ಬಿಸಿಲಲ್ಲಿ ಅಂದ್ರೆ ಏಕಾಏಕಿ ಸಿನಿಮಾದಿಂದ ರಾಜಕಾರಣ ಅಂತಂದ್ರೆ ಅದು ಕಡಿಮೆ ಅವಧಿಯಲ್ಲಿ ಚಾನ್ಸೇ ಇಲ್ಲ ಸಕ್ಸಸ್ ಆಗುತ್ತೆ ಶರ್ಮಿತಾ. ಬಿಕಾಸ್ ಯಾವುದೇ ಎಕ್ಸ್ಪೀರಿಯನ್ಸೇ ಇರಲಿಲ್ಲ ಅಂಥದ್ರಲ್ಲಿ ವಿಜಯ್ ಎಲ್ಲರ ನಿರೀಕ್ಷೆಯನ್ನ ಮೀರಿ ಗೆದ್ದಿರುವಂಥದ್ದು. ಸ್ಪೆಷಲಿ ಯಾಕೆಂದ್ರೆ ಇವರದ್ದೇ ಆದಂಥ ಕಾರ್ಯಕರ್ತರ ಪಡೆ ಇರಲಿಲ್ಲ, ಹಾರ್ಡ್ ಕೋರ್ ಕಾರ್ಯಕರ್ತರಿದ್ರು DMK AIDMKಗೆ. ಆದರೆ ಆ ಒಂದು ಕಾರ್ಯಕರ್ತರ ಪಡೆನೂ ಕೂಡ ಈ ಬಾರಿ ಬದಲಾವಣೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವೋಟಿಂಗ್ ಹಾಕಿರುವಂಥದ್ದನ್ನು ನೋಡ್ತಾ ಇದ್ವಿ. ಹಾಗೆ ಯಾವಾಗಲೂ ಅಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವ ಪಕ್ಷ ಇರುತ್ತೆ ಅದರ ಆಪೋಸಿಟ್ ಇರುತ್ತಲ್ಲ, ಅವರೊಂದು ಆಲ್ಮೋಸ್ಟ್ ಧೂಳಿಪಟ್ಟದ ರೀತಿಯಲ್ಲಿ ಸೀಟ್ಗಳು ಬರ್ತಾ ಇದ್ವು. ಬಟ್ ಈ ಬಾರಿ ಹಂಗಾಗಿಲ್ಲ.
ಫಸ್ಟ್ ಟೈಮ್ ಹಂಗ್ ಅಸೆಂಬ್ಲಿ ನೋಡ್ತಾ ಇದೀವಿ. ಅಲ್ಲಿ ಸಮ್ಮಿಶ್ರ ಸರ್ಕಾರ ಯಾರು ಬೆಂಬಲವನ್ನ ಕೊಡ್ತಾರೆ ವಿಜಯ್ಗೆ ನೋಡ್ಬೇಕು. ಯಾಕೆಂದ್ರೆ ಸರಳ ಬಹುಮತಕ್ಕೆ ಇನ್ನೊಂದು 10 ಸೀಟು ಮಾತ್ರ ಹೆಚ್ಚು ಕಮ್ಮಿ ಇರುವಂತದ್ದು. 118 ಬೇಕು ಮ್ಯಾಜಿಕ್ ನಂಬರ್, 107ರಲ್ಲಿದ್ದಾರೆ ವಿಜಯ್. ಇನ್ನೂ 11 ಸೀಟು ಶಾರ್ಟೇಜ್ ಆಗಿರುವಂತದ್ದು. ಕೊನೆ ಹಂತದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಯಾವ ಪಕ್ಷ ಬೆಂಬಲವನ್ನ ಕೊಡುತ್ತೆ ಇಲ್ಲಿ? ಬಿಜೆಪಿ ಅವ್ರು ಏನಾದ್ರು ಅವರಿಗೆ ಸಪೋರ್ಟ್ ಕೊಡ್ತಾರಾ, ಅಥವಾ ಕಾಂಗ್ರೆಸ್ ಅವ್ರು ಸಪೋರ್ಟ್ ಕೊಡ್ತಾರಾ, ಅಥವಾ ಡಿಎಂಕೆ? ಆರಂಭದಲ್ಲಿ ಚುನಾವಣೆಗೂ ಮುಂಚೆ, ಮತದಾನಕ್ಕೂ ಮುಂಚೆ ಸೆಳೆಯೋ ಪ್ರಯತ್ನ ಕಾಂಗ್ರೆಸ್ ಇಂದನೂ ಆಯ್ತು, ಬಿಜೆಪಿ ಇಂದನೂ ಆಯ್ತು, ಇಲ್ಲ ಅಂತಲ್ಲ. ಬಟ್ ಇವಾಗ ಸಂಭ್ರಮಾಚರಣೆ ಅವ್ರ ಮನೇಲಿ ನೋಡಿ, ಯಾರಿಗೆ ತಾನೇ ಖುಷಿ ಆಗಲ್ಲ? ಕಾರ್ಯಕರ್ತರಲ್ಲೂ ಒಂದ್ ಕಡೆ ಸಂಭ್ರಮ ಆದ್ರೆ, ಇನ್ನೊಂದ್ ಕಡೆ ವಿಜಯ್ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಎಷ್ಟು ಹರ್ಷ ವ್ಯಕ್ತಪಡಿಸ್ತಾ ಇದಾರೆ, ಖುಷಿ ವ್ಯಕ್ತಪಡಿಸ್ತಾ ಇದಾರೆ ಅಂತ ಗಮನಿಸ್ತಾ ಇದೀವಿ. ವಿಜಯ್ ಅವ್ರ ತಂದೆ ಅಲ್ಲಿ ಬರ್ತಾ ಇದ್ದಂಗೆ ಅಲ್ಲಿ ಕೇಕೆ, ಶಿಳ್ಳೆ, ಚಪ್ಪಾಳೆ, ಡಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೊರಭಾಗದಲ್ಲಿ ನೋಡ್ತಾ ಇದ್ದೀವಿ ಬೀದಿಗಳಲ್ಲಿ ವಿಜಯ್ ಫ್ಯಾನ್ಸ್, ಅಂದ್ರೆ ಫ್ಯಾನ್ಸ್ ಅನ್ನಕ್ಕಿಂತ ಈ ಕಾರ್ಯಕರ್ತರು ಅಂತ ಅನ್ಬೇಕು. ಇನ್ನು ಹಾಡುಗಳನ್ನ ಹಾಡಿ ಸಂಭ್ರಮಾಚರಣೆಯನ್ನ ವಿಜಯ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇದ್ದಾರೆ. ஆண்டிப்பட்டி அரசம்பட்டி எந்த ஊரு உங்க ஊருடா. ಇನ್ನು ತಮಿಳು ಜನರು ವಿಜಯ್ ಮೇಲೆ ಪ್ರೀತಿಯನ್ನ ತೋರಿಸಿದ್ದಾರೆ. ಎಲ್ಲರೂ ವಿಜಯ್ರನ್ನ ತಮ್ಮ ಮನೆಯವರಂತೆ ಕಂಡಿದ್ದಾರೆ. ಎಲ್ಲರೂ ಅಣ್ಣ ಅಂತ ಪ್ರೀತಿಯಿಂದ ಕರೆದಿದ್ದಾರೆ. ವಿಜಯ್ ಗೆಲುವಿನ ಬಗ್ಗೆ ತಂದೆ ಚಂದ್ರಶೇಖರ್ ಭಾವುಕವಾಗಿ ಮಾತನಾಡಿದ್ದಾರೆ. ಯಾರೇ ಆಗಿರ್ಲಿ ಎಲ್ರಿಗೂ ಕೂಡ ಇದೊಂದು ಆಶ್ಚರ್ಯ. ಅದರಲ್ಲೂ ತಮ್ಮ ಮಗ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿದ್ದಾನೆ. ಸಿನಿಮಾದಲ್ಲಿ ಹೆಸರು ಮಾಡಿರೋದು ಬೇರೆ, ಅದನ್ನ ನೋಡಿರ್ತಾರೆ ಅವರು. ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚಿದ್ದಾರೆ ವಿಜಯ್, ಇಲ್ಲ ಅಂತಲ್ಲ. ಬಟ್ ರಾಜಕಾರಣದಲ್ಲಿ ಧುಮುಕಿ ಒಮ್ಮೆಲೆ ಈ ರೀತಿ ಸಕ್ಸಸ್ ಇದೆಯಲ್ಲ, ಮತ್ತೆ ಇದನ್ನ ಕ್ಯಾರಿ ಮಾಡೋದು ಕೂಡ ತುಂಬಾ ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಈಗ ಸೋತು ಗೆಲ್ಲೋದು ಬೇರೆ, ಮೊದಲ ಪ್ರಯತ್ನದಲ್ಲೇ ಗೆಲ್ಲೋದಿದೆಯಲ್ಲ, ಅದು ಒಂದು ಇತಿಹಾಸ ಬರೆದ್ರು. ಯಾವಾಗ್ಲೂ ಯಾವುದೇ ಪಾರ್ಟಿ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾರನ್ನ ಸೋಲಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇರುತ್ತೆ. ಅವ್ರು ಗೆಲ್ತಾರೋ ಬಿಡ್ತಾರೋ. ಆದ್ರೆ ವಿಜಯ್ ಸೋಲಿಸಿ ಅದರ ಜೊತೆಗೆ ಗೆದ್ದಿದಾರಲ್ಲ, ಇದೇ ಒಂದು ಇತಿಹಾಸ ನಿರ್ಮಾಣ ಆದಂತೆ ಆಗ್ತಾ ಇರುವಂಥದ್ದು. ಇನ್ನು ವಿಜಯ್ ತಂದೆ ಏನ್ ಮಾತನಾಡಿದ್ರು ನೋಡ. First of all, as a father, I'm very proud and happy, total, me and my wife, because my wishes to my son, because I'm seeing last 2 years his confidence level. Okay, his confidence level is fantastic, and faith. I will come as a Chief Minister of Tamil Nadu. 1% doubt is not there with Vijay. That is his confidence level. I'm appreciating that attitude. First of all, for a leader, that boldness, no alliance. I will stand with my own legs. He was stubborn in this. So, it's a good thing for Tamil Nadu and Tamil Nadu people, Tamil peoples. Definitely, I think. ಇನ್ನೊಂದ್ ಕಡೆ ವಿಜಯ್ ಪರ್ಸನಲ್ ವಿಷಯಗಳನ್ನು ಕೂಡ ಚುನಾವಣಾ ಅಖಾಡಕ್ಕೆ ಪ್ರಚಾರದ ಸಂದರ್ಭದಲ್ಲಿ ಎಳೆತಂದಿದ್ರು. ಇದ್ರ ಮುಖೇನ ವಿಜಯ್ ಶಕ್ತಿಯನ್ನ ಕುಗ್ಗಿಸೋ ಪ್ರಯತ್ನಗಳಾಗುತ್ತಾ, ಮತದಾರನ್ನ ದೂರ ಇಡೋ ಪ್ರಯತ್ನಗಳಾಗುತ್ತಾ, ಈ ರೀತಿ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಅದನ್ನು ಮೀರಿ ವಿಜಯ್ ಜಯಭೇರಿಯನ್ನ ಬಾರಿಸ್ತಾ ಇದ್ದಾರೆ. ವಿಜಯ್ ನಿವಾಸಕ್ಕೆ ನಟಿ ತ್ರಿಷಾ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈಕೆ ವಿಷಯವನ್ನು ತಂದು ಇಲ್ಲಿ ಬಹಳಷ್ಟು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಲಾಗಿತ್ತು. ವಿಜಯ್ ಗೆಲುವಿಗೆ ಸಹಜವಾಗಿ ಆಕೆಗೂ ಕೂಡ ಖುಷಿಯಾಗಿದೆ. ಇವತ್ತು ಅವ್ರ ಬರ್ಡೇ, ಒಂಥರ
ಡಬಲ್ ಸಂಭ್ರಮ ಅಂತ ಕೂಡ ಯಾರಿಗೆ ಯಾರು ತಪ್ಪಾಗಲ್ಲ. ಗಿಫ್ಟ್ ಕೊಟ್ರೋ ಏನೋ ಇವಾಗ, ಯಾಕೆಂದ್ರೆ ಅವ್ರ ಬರ್ತಡೇ ಬೇರೆ, ಇವತ್ತಿನ ಸಂದರ್ಭದಲ್ಲೇ ಗೆದ್ದಿರುವಂಥದ್ದು, ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು, ಸಹಜವಾಗಿ ಅವ್ರ ಜೊತೆ ವರ್ಕ್ ಮಾಡಿದಂಥವ್ರು ಇವರ ನಡುವೆ ಸಾಕಷ್ಟು ಗಾಸಿಪ್ಗಳು ಏನೇ ಇರ್ಬೋದು, ಬಟ್ ಗೆದ್ದ ಬಳಿಕ ಬಂದು ಫಸ್ಟ್ ವಿಶ್ ಮಾಡ್ತಾ ಇರುವಂಥದ್ದೇ ತ್ರಿಷಾ ನಾವು ನೋಡ್ತಾ ಇದೀವಿ. ಅಲ್ಲ, ಬೆಳಿಗ್ಗೆನೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ರು, ಒಂದು ಬರ್ಡೇ ಕಾರಣ, ಇನ್ನೊಂದು ಇವತ್ತು ರಿಸಲ್ಟ್ ಇದೆ ಅನ್ನೋ ಕಾರಣಕ್ಕೆ ವಿಶೇಷ ಪೂಜೆನ ವಿಜಯ್ ಹೆಸರಲ್ಲೂ ಮಾಡಿಸಿದ್ರು. ಇನ್ನು ಗೆಲ್ತಾ ಇದ್ದಂಗೆ ಒಂದು ಖುಷಿ ಇರುತ್ತಲ್ಲ, ಅದನ್ನ ಪ್ರಸಾದದ ರೂಪದಲ್ಲಿ ಅವ್ರ ಮನೆಗೆ ತಲುಪಿಸಿದ್ದಾರೆ. ತ್ರಿಷಾ ಅಂದ್ರೆ ನೇರವಾಗಿ ಇವತ್ತು ವಿಜಯ್ ಮನೆಗೆ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರೋದು ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಸಾಕಷ್ಟು ಗಾಸಿಪ್ಗಳಿತ್ತು. ಡಿವೋರ್ಸ್ ವಿಷಯವಾಗಿಯೂ ಕೂಡ ಚುನಾವಣಾ ಅಖಾಡದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಬೇರೆ ಪಕ್ಷದವರು ಮುಖಂಡರು ಪ್ರಸ್ತಾಪ ಮಾಡಿದ್ದನ್ನ ನೋಡಿದ್ವಿ. ಅದಾದ ಮೇಲೆ ಅವರು ಒಂದು ರಿಸೆಪ್ಷನ್ಗೆ ಇಬ್ರು ಒಟ್ಟಾಗಿ ಒಂದೇ ಕಾರಲ್ಲಿ ಬಂದಾಗಲೂ ಕೂಡ ಸಾಕಷ್ಟು ಚರ್ಚೆಗಳು ಹುಟ್ಕೊಂಡಿತ್ತು. ಆಮೇಲೆ ಟಿವಿಕೆ ಅಂದ್ರೆ ಅದ್ರಲ್ಲಿ ತ್ರಿಷಾ ಹೆಸರು ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೂ ಕೂಡ ಚರ್ಚೆಗಳಾಯಿತು. ಅದಾದ್ಮೇಲೆ ವಿಜಯ್ ತ್ರಿಷಾ ಮನೆ ಬಿಟ್ಟು ಫಸ್ಟ್ ಹೊರಗೆ ಬರಲಿ, ಆಮೇಲೆ ರಾಜಕೀಯ ಮಾಡಲಿ ಅಂತ ಚರ್ಚೆಗಳಾಯಿತು. ವೈಯಕ್ತಿಕ ಏನಾದರೂ ಇರಲಿ, ನಮಗ್ ಬೇಕಾಗಿರುವಂತದ್ದು ವ್ಯಕ್ತಿ ಮತ್ತೆ ಹೊಸ ಫೇಸು, ಹೊಸ ಸರ್ಕಾರ ಬೇಕು, ಒಂದು ಬದಲಾವಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜಯ್ಗೆ ವೋಟ್ ಹಾಕಿರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಪರ್ಸನಲ್ ವಿಷಯನ ಪರ್ಸನಲ್ ಆಗೇ ಇಟ್ಬಿಟ್ರು ಮತದಾರರು, ಅದಕ್ಕೆ ಮನ್ನಣೆ ಕೊಡ್ಲಿಲ್ಲ. ಅಂದ್ರೆ ಹೊಡ್ತಾ ಬೀಳ್ಬೇಕು ಅನ್ನೋದೇ ಇದ್ದಿದ್ರೆ ಆ ಕಾಲ್ ತುಳ್ತಾ ಪ್ರಕರಣಕ್ಕಿಂತ ದೊಡ್ಡದು ಬೇಕಾಗಿರಲಿಲ್ಲ ಶರ್ಮಿತಾ. ಯಾಕೆಂದ್ರೆ 41 ಜನ ಸಾವನ್ನಪ್ಪಿದ್ವು ಆ ಸಂದರ್ಭದಲ್ಲಿ. ಆ ಟೈಮ್ನಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ವಿಜಯ್. ಹೋದಂಥವ್ರು ಒಂದು 3-4 ದಿನ ಆದ್ಮೇಲೆ ಬಂದ್ರು ಅನ್ನುವಂಥ ಆರೋಪ, ಅದನ್ನು ರಾಜಕೀಯವಾಗಿಯೂ ಕೂಡ ತುಂಬಾ ಎಳ್ದಾಡುವಂಥ ಕೆಲಸವನ್ನ ಮಾಡಲಾಯಿತು. ಬಟ್ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ನೋಡಿ, ಇಲ್ಲಿ DMK ವಿರುದ್ಧ ಮಾತನಾಡಿದ್ದು ಬಿಟ್ರೆ ವಿಜಯ್ ಎಲ್ಲೂ ಕೂಡ ಯಾವುದೇ ರ್ಯಾಲಿಯಲ್ಲಿ ಬಿಜೆಪಿನ ಅಟ್ಯಾಕ್ ಮಾಡಿರಲಿಲ್ಲ, ಮೋದಿನ ಅಟ್ಯಾಕ್ ಮಾಡಿರಲಿಲ್ಲ, ಮತ್ತು ಒಂದ್ ಕಡೆ AIADMKನೂ ಕೂಡ ಅಟ್ಯಾಕ್ ಮಾಡಿರಲಿಲ್ಲ. ಓನ್ಲಿ ಟಾರ್ಗೆಟ್ ಇದ್ದಿದ್ದು DMK. ಯಾಕೆಂದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆಡಳಿತಾರೂಢ ಪಕ್ಷದ ವಿರುದ್ಧ ಒಂದು ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದಿದೆ, ಅದನ್ನು ಹೇಗಾದ್ರೂ ಮಾಡಿ ಗ್ರಾಬ್ ಮಾಡಬೇಕು ಅಂತ. ಹತ್ತತ್ರ 40ರಿಂದ 45 ಸಮಾವೇಶಗಳು, ರ್ಯಾಲಿಗಳನ್ನ ಮಾಡಿದ್ರು ಇಡೀ ರಾಜ್ಯದಾದ್ಯಂತ. ಎಲ್ಲಾ ಕಡೆನೂ ಕೂಡ ರ್ಯಾಲಿಯನ್ನ ಮಾಡಿದ್ರು. ಅವರ ರ್ಯಾಲಿಯ ಸಂದರ್ಭದಲ್ಲೇ ನೋಡ್ತಾ ಇದ್ವಲ್ಲ, ಲಕ್ಷಾಂತರ ಜನ ಸೇರ್ತಾ ಇದ್ರು. ಆ ಒಂದು ಜನ ಸೇರುವಂಥದ್ದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದೇ ಇದ್ದಿದ್ದಂಥ ಪ್ರಶ್ನೆ. ಯಾಕೆಂದ್ರೆ ಇದೇ ರೀತಿಯಾಗಿ ಚಿರಂಜೀವಿ ಅವರು ಇದ್ದಂಥ ಸಂದರ್ಭದಲ್ಲಿ, ಅವರು ಪಕ್ಷ ಕಟ್ಟಂಥ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಒಂದು ಸಮಾವೇಶ ಮಾಡಿದಾಗ ಲಕ್ಷಾಂತರ ಜನ ಬಂದು ಸೇರಿದ್ರು. ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರಗಳನ್ನು ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರೋರು, ಬಟ್ ಅದು ವೋಟ್ ಆಗಿ ಕನ್ವರ್ಟ್ ಆಗಿರಲಿಲ್ಲ. ಈವನ್ ಪವನ್ ಕಲ್ಯಾಣ್ ಕೂಡ ಅಷ್ಟೇ, ಫಸ್ಟ್ ಟೈಮ್ ಜನಸೇನಾ ಪಕ್ಷವನ್ನ ಕಟ್ಟುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರೋರು, ಬಟ್ ಅದು ವೋಟ್ ಆಗಿ ಕನ್ವರ್ಟ್ ಆಗಿರಲಿಲ್ಲ. ಹಂಗೆ ಆಗ್ಬಿಡುತ್ತಾ ವಿಜಯ್ ಅವರ ವಿಚಾರದಲ್ಲೂ. ತಮಿಳ್ನಾಡಲ್ಲೇ ಒಂದು ಉದಾಹರಣೆ ಇದೆಯಲ್ಲ, ಕಮಲ್ ಹಾಸನ್ ಅವರು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಂದ್ರೆ ಫುಲ್ ಫೆಡ್ಜ್ ಆಗಿ ಇಳಿತಾರೆ, ಅಷ್ಟು ಧೈರ್ಯನೂ ಅವ್ರು ಮಾಡ್ಲಿಲ್ಲ. ಅಂದ್ರೆ ಜನ ಮನ್ನಣೆ ಕೊಡ್ತಾರೋ ಇಲ್ವೋ ಆ ಗೊಂದಲ ಅಂತೂ ಅವರಲ್ಲೂ ಇತ್ತು. ಯಾಕೆಂದ್ರೆ ಇಲ್ಲಿ ಒಂದು ಕಾನ್ಫಿಡೆನ್ಸು, ಕಮಿಟ್ಮೆಂಟು, ಮತ್ತೆ ಜನರನ್ನ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ಗೆದ್ದಿದ್ದಾರೆ ವಿಜಯ್. ಸ್ಪೆಷಲಿ ಅವರೊಂದು ರೂಟ್ ಮ್ಯಾಪ್ ಹಾಕೊಂಡು ಎಲ್ಲ ಕಡೆನೂ ಕೂಡ ಆಂಟಿ ಇನ್ಕಂಬೆನ್ಸಿ ಹೇಗಿದೆ, ಅದ್ರ ಜೊತೆಗೆ ಅವ್ರ ಪ್ರಣಾಳಿಕೆ ನೀವು ಗಮನಿಸಿದಿರಾ, ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೋ ಹೇಗೋ. ಯಾಕಂದ್ರೆ 6 ಸಿಲಿಂಡರ್ನ ಭರವಸೆ ಕೊಟ್ಟಿದ್ದಾರೆ ಪ್ರತಿ ಕುಟುಂಬಕ್ಕೂ ಕೂಡ. 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ. ಹಾಗೆ 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಮದುವೆ ಸಮಾರಂಭ ಆದರೂ ಕೂಡ 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಗ್ಗೆಸ್ಟ್ ಟಾಸ್ಕ್ ಇದೆ. ಮೇನ್ ಆಗಿ ಅಲ್ಲಿ ಇದ್ದಿದ್ದಂಥದ್ದು ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇತ್ತು, ಅದನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೋ ಗೊತ್ತಿಲ್ಲ. ಗೌರ್ಮೆಂಟ್ ಜಾಬ್ಗಳನ್ನು ಎಲ್ಲವನ್ನೂ ಕೂಡ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಟೈಮ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಅಧಿಕಾರದ ಅನುಭವ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಈಗ ಆಡಳಿತವನ್ನು ಮಾಡ್ತಾರೆ, ಕೇಂದ್ರ ಸರ್ಕಾರದ ಸಪೋರ್ಟ್ ಬೇಕೇ ಬೇಕು. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಸಪೋರ್ಟ್ನೊಂದಿಗೆ ಆಡಳಿತವನ್ನು ಮಾಡಬೇಕಾಗಿದೆ. DMK ಮತ್ತು AIADMK ಎಲ್ಲ ದೊಡ್ಡ ಮಟ್ಟದಲ್ಲೇ ಸಾಲದ ಹೊರೆಯನ್ನು ಕೂಡ ಇಟ್ಟಿದ್ದಾರೆ. ಆ ಫಿಸಿಕಲ್ ಅಂದರೆ ಹಣದ ಮ್ಯಾನೇಜ್ಮೆಂಟ್ ತುಂಬ ವರ್ಸ್ಟ್ ಆಗಿರುವಂಥದ್ದು ತಮಿಳುನಾಡಿನಲ್ಲಿ. ಈಗ ಈ ಪ್ರಣಾಳಿಕೆಯನ್ನು ಫುಲ್ಫಿಲ್ ಮಾಡ್ತಾ ಆಡಳಿತವನ್ನು ನಡೆಸುವಂಥದ್ದು ದೊಡ್ಡ ಚಾಲೆಂಜ್. ಅದೆಲ್ಲವನ್ನ ಮೀರಿ ತನ್ನ ನಾಯಕತ್ವವನ್ನು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಜನ ನಂಬಿಕೆ ಇಟ್ಟು ಹತ್ತತ್ರ 107ಕ್ಕೂ ಹೆಚ್ಚಿನ ಸ್ಥಾನ ಆಗ್ಬೋದೇನೋ ಅಥವಾ ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ 100 ಕ್ರಾಸ್ ಮಾಡಿರುವಂಥದ್ದೇ ದೊಡ್ಡ ಚಾಲೆಂಜ್ ಆಗಿತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ತಮಿಳುನಾಡಿನಲ್ಲಿ ಯಾವುದೇ ಎಕ್ಸಿಟ್ ಪೋಲ್ಗಳು ಕೂಡ ವಿಜಯ್ ಬರ್ತಾರೆ ಅಂತ ಹೇಳಿರಲಿಲ್ಲ. 13ರಿಂದ 20 ಸೀಟು ಮ್ಯಾಕ್ಸಿಮಮ್. ಆಕ್ಸಿಸ್ ಮೈ ಇಂಡಿಯಾ ಒಂದು ಮಾತ್ರ
ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಆಕ್ಚುಲಿ ಆಕ್ಸಿಸ್ ಮೈ ಇಂಡಿಯಾದವರು ಇದುವರೆಗೂ ಕೊಟ್ಟಿರುವಂಥ ಎಕ್ಸಿಟ್ ಪೋಲ್ಗಳೇನಿದೆ 80% ಸತ್ಯ ಆಗಿರುವಂಥದ್ದು ಇದು ಕೂಡ ಆಗಬಹುದೇನೋ ಅಂತ ಹೇಳಲಾಗ್ತಿತ್ತು. ಯಾಕೆಂದ್ರೆ ಅವ್ರು ಎಷ್ಟು ಅಕ್ಯುರೇಟ್ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಪಶ್ಚಿಮ ಬಂಗಾಳದಲ್ಲಿ ನಾವು ಕೊಡೋದಿಲ್ಲಪ್ಪ ಎಕ್ಸಿಟ್ ಪೋಲ್ ಅನ್ನ, ಯಾಕೆಂದ್ರೆ ನಮಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ ಏನಾಗ್ತದೆ ಅಂಡರ್ ಕರೆಂಟು ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇತ್ತು. ಈಗ ವಿಜಯ್ ಗೆಲುವನ್ನ ಯಾವ ರೀತಿಯಾಗಿ ನೋಡ್ಬೋದು? ಹೊಸ ಶಕೆ, ಹೊಸ ನಾಯಕತ್ವ, ಹೊಸ ಸರ್ಕಾರ, ಹೊಸ ಚೇಂಜಸ್. ಕಿಂಗ್ ಮೇಕರ್ ಆಗಬಹುದು ಅಂತ ಹೇಳ್ತಿದ್ರು, ಈ ಕಿಂಗೇ ಆಗಿದ್ದಾರೆ ಅವರು. ಶರ್ಮಿತಾ ಮತ್ತು ಪೃಥ್ವಿ ತಮಿಳುನಾಡಿನ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ಬುಡಮೇಲೆ ಮಾಡಿರ್ತಕ್ಕಂಥದ್ದು. ಕೇವಲ 9 ತಿಂಗಳಲ್ಲಿ ಕಟ್ಟಿದಂಥ ಪಕ್ಷ ಈಗ ಅಧಿಕಾರದ ಗದ್ದಿಗೆ ಹಿಡಿಯುವತ್ತ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ವಿಜಯರವರು ಯಾವುದೇ ಒಂದು ಮಾಧ್ಯಮಕ್ಕೆ ಒಂದು ಸಂದರ್ಶನವನ್ನು ಕೂಡ ಕೊಡಲಿಲ್ಲ. ಅವರನ್ನು ಇವತ್ತು ಕೈ ಹಿಡಿದಿದ್ದು ಮೊದಲೇದಾಗಿ ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡ್ರು. ವಿಜಯರವರು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ನಟ ಕೂಡ ಹೌದು, ಮತ್ತು ಅವರ ಹೆಸರಿನಲ್ಲಿ ತಮಿಳುನಾಡಿನ ಅತಿ ಹೆಚ್ಚು ಪ್ರಸಿದ್ಧ ಹೊಂದಿರತಕ್ಕಂಥ ನಟ ಮತ್ತು ಅತಿ ಹೆಚ್ಚು ಅಭಿಮಾನಿ ಸಂಘಟನೆಗಳಿರ್ತಕ್ಕಂಥ ನಟ ಕೂಡ ಆಗಿರುವಂಥದ್ದು. ಆರಂಭದಲ್ಲಿ ಎಲ್ಲೊಂದು ಕಡೆ ಮಾರ್ಟಿನ್ ರವರ ಅಳಿಯ ಅರ್ಜುನ್ ಮುಖಾಂತರ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಲಿಕ್ಕೆ ಮಾತುಕತೆ ಕೂಡ ನಡೀತು. ಆ ಮುಖಾಂತರ ಎಲ್ಲೊಂದು ಕಡೆ ಬಿಜೆಪಿ ಜೊತೆ ADMK ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ DMK ಮತಗಳನ್ನ ಕೇಳ್ಬೋದು, ಆಗ ADMK ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ಬೋದು ಎಂಬ ಲೆಕ್ಕಾಚಾರ ಕೂಡ ಭಾರತೀಯ ಜನತಾ ಪಕ್ಷದಿತ್ತು. ಆದರೆ ಕೊನೆಗಳಿಗೆಯಲ್ಲಿ ವಿಜಯರವರು ಬಿಜೆಪಿ ಜೊತೆ ಎಲ್ಲೊಂದು ಕಡೆ ಹೊಂದಾಣಿಕೆಗೆ ಒಪ್ಪಲಿಲ್ಲ. ನಂತರ ಮಾಣಿಕ್ಯಂ ಠಾಕೂರ್ ಮುಖಾಂತರ ರಾಹುಲ್ ಗಾಂಧಿ ಅವರು ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಮಾತುಕತೆ ನಡೆದಿತ್ತು. ಚರ್ಚೆ ಒಂದು ಹಂತಕ್ಕೆ ಬಂದಿತ್ತು. ಸುಮಾರು 70ಕ್ಕೆ ಹೆಚ್ಚು ಸ್ಥಾನಗಳನ್ನ ಬಿಟ್ಟುಕೊಡ್ಲಿಕ್ಕೆ ವಿಜಯರವರು ಒಪ್ಪಿದ್ರು. ಆದರೆ ಕೊನೆಗಳಿಗೆಯಲ್ಲಿ ತಮಿಳುನಾಡಿನಲ್ಲಿ P. ಚಿದಂಬರಂ ಮತ್ತು ಅಲ್ಲಿನ PCC ಅಧ್ಯಕ್ಷರು ಮತ್ತು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಈ ಹಿಂದಿನಿಂದಲೂ ಕೂಡ DMK ಜೊತೆ ಇರ್ತಕ್ಕಂಥದ್ದು, DMK ಎಲ್ಲ ಕಷ್ಟದ ಸಂದರ್ಭದಲ್ಲೂ ಕೈ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ನಾವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ DMK ಪರ ಇರೋ ಕಾರಣಕ್ಕಾಗಿ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೊಂದು ಕಡೆ DMK ಜೊತೆಯನ್ನು ಕೈ ಜೋಡಿಸಿದ್ರು ಮತ್ತು DMK ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು. ಹಾಗಾಗಿ ರಾಹುಲ್ ಗಾಂಧಿಯವರ ಒಂದು ಏನು ಯುವಕರ ಜೊತೆ ಎಲ್ಲೊಂದು ಕಡೆ ಪಕ್ಷವನ್ನು ಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರ ಕೂಡ ಬುಡ ಮೇಲೆ ಆಯಿತು. ನಿಮಗೆ ಗೊತ್ತಿರಲಿ, MG ರಾಮಚಂದ್ರ ಮತ್ತು ಜಯಲಲಿತಾ ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದಂಥವ್ರು ಮತ್ತು ದಕ್ಷಿಣ ಭಾರತದ ಅದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿ ಸಿನಿಮಾ ನಟ ನಟಿಯರನ್ನು ಅಲ್ಲಿನ ಯುವಕರು ಮತ್ತು ಅಲ್ಲಿನ ಯುವತಿಯರು ಹೆಚ್ಚು ಪಡುವಂಥದ್ದು. ಮತ್ತು ತಮಿಳುನಾಡಿನ 30% ಮತದಾರರು ಯುವಕರೇ ಆಗಿರ್ತಕ್ಕಂಥದ್ದು. ಅಂದರೆ ನಥಿಂಗ್ ಬಟ್ ಇದನ್ನು ಜನ್ಜಿ ಅಂತ ಕರೆದು ತಪ್ಪಾಗಲ್ಲ. ಪ್ರಮುಖವಾಗಿ ವಿಜಯರವರು ಇದುವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಚುನಾವಣೆ ಘೋಷಣೆ ಆದ ನಂತರ ಮಾಡಿರ್ತಕ್ಕಂಥ ರ್ಯಾಲಿಗಳು ಕೂಡ ಸುಮಾರು ಕೇವಲ 11 ರ್ಯಾಲಿಗಳು. ಹಾಗಾಗಿ ವಿಜಯರವರು ಕನಿಷ್ಠ 100 ಕ್ಷೇತ್ರಗಳು ಕೂಡ ಅವರು ಹೋಗಿಲ್ಲ. ಒಟ್ಟಾರೆ ಈ ರಾಜಕೀಯ ಎಲ್ಲ ಒಂದು ಕಡೆ ಅವರು ಬಳಸ್ಕೊಂಡಿದ್ದು ಸಂಪೂರ್ಣ ಸಾಮಾಜಿಕ ಜಾಲತಾಣ ಮತ್ತು ಅಭಿಮಾನಿಗಳ ಸಂಘಟನೆಗಳನ್ನು ಬಳಸ್ಕೊಂಡು ಆ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಅಲ್ಲಿನ ಯುವಕರು ಚಿಂತನೆ ಮಾಡಲಿಕ್ಕೆ ಚಿಂತನೆಯನ್ನು ಹಚ್ಚಿದ್ರು. ಒಂದು ಕಡೆ AIDMK ಮತ್ತು DMKನ ಜನ ಬಹಳಷ್ಟು ನೋಡಿದ್ರು ಮತ್ತು ಭ್ರಷ್ಟಾಚಾರದ ವಿಚಾರವನ್ನು ಮುನ್ನೆಲೆಗೆ ತಂದರು, ಉದ್ಯೋಗದ ಭರವಸೆಯನ್ನು ಕೊಟ್ಟರು ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಆರಂಭಿಸಿದರು. ಮತ್ತೊಂದು ಕಡೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ತಮಿಳುನಾಡಿನಲ್ಲಿ ಕಾಣ್ತಿದ್ದು ಮತ್ತು ಪ್ರಮುಖವಾಗಿ ಎಲ್ಲೊಂದು ಕಡೆ AIDMK ಮತ್ತು DMK ಬಗ್ಗೆ ಅನೇಕ ಜನರು ನೋಡಿದ್ರು. ಯುವಕರು ಕೂಡ ಹೊಸ ಆಯ್ಕೆ, ಹೊಸ ಪಕ್ಷ ಮತ್ತು ಅತಿದೊಡ್ಡ ಅಭಿಮಾನ ಬಳಗ ಹೊಂದಿತ್ತು. ಅಭಿಮಾನ ಬಳಗ ಕೂಡ ಅತಿರೇಕಕ್ಕೆ ಹೋಗಿ ವಿಜಯರವರನ್ನ ಗೆಲ್ಲಿಸಲೇಬೇಕಂತೇಳಿ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡ್ರು. ಜೊತೆಗೆ ವಿಜಯರವರು ಕೂಡ ಈ ಹಳೆಯ ಮುನ್ಸೂಚನೆಯನ್ನು ಕಂಡು ಎಲ್ಲೊಂದು ಕಡೆ ಜನರ ಜೊತೆ ಹೆಚ್ಚು ಬೆರೆಯುವ ಬದಲು ಕೇವಲ ಅತಿದೊಡ್ಡ 10ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡುವ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ಬಾರಿಯೂ ಕೂಡ ಅವರು ಉದ್ಯೋಗದ ಸಮಸ್ಯೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಹೆಚ್ಚು ಧ್ವನಿಯನ್ನು ಎತ್ತಿದ್ರು. ಜೊತೆಗೆ ವಿಜಯ್ ಕೂಡ ಒಂದು ಕಡೆ ಮೀನುಗಾರರ ಸಮುದಾಯಕ್ಕೆ ಸೇರಿರುವಂಥವರು ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ನೀವು ಗಮನಿಸಬಹುದು, ಕರಾವಳಿ ಪ್ರದೇಶಗಳು ಕೂಡ ಹೆಚ್ಚು ಸ್ಥಾನವನ್ನು ಗೆದ್ದಿರ್ತಕ್ಕಂಥದ್ದು ಮತ್ತು 30% ಮತದಾರರು ಯುವಕರಾಗಿದ್ದರಿಂದ 18ರಿಂದ 35 ವರ್ಷದ ಮತದಾರರನ್ನು ಸೆಳೆಯುವಲ್ಲಿ ಅವರು ಯಶಸ್ವಿಯಾಗಿರ್ತಕ್ಕಂಥದ್ದು. ಮತ್ತು ಜನರು ಕೂಡ ಹೊಸ ಭರವಸೆ ಬೇಕಿತ್ತು. ಎರಡೂ ಪಕ್ಷಗಳನ್ನು ನೋಡಿ ಬೇಸತ್ತಿದ್ರು. ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು ಮತ್ತು ಜನರಿಗೆ ವಿಜಯ್ ಎಲ್ಲ ಒಂದು ಕಡೆ ಹೊಸ ಭರವಸೆಯನ್ನು ಹುಟ್ಟು ಹಾಕ್ಬೋದು. ಯಾಕಂದರೆ ತಮಿಳುನಾಡು MG ರಾಮಚಂದ್ರ ಮತ್ತು ಜಯಲಲಿತಾ ಅಂತವ್ರನ್ನ ನೋಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ವಿಜಯರವರಿಗೆ ಮತ ಹಾಕೋದ್ರಿಂದ ಹೊಸ ಭರವಸೆ, ಹೊಸ ಪಕ್ಷ ಮತ್ತು ಎಲ್ಲೊಂದು ಕಡೆ ಹೊಸ ಆಡಳಿತ ನಡೆಸುವ ಒಂದು ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಯುವಕರುಗಳು, ಒಂದು ಮನೆಯಲ್ಲಿ 4 ಮತ ಇದ್ರೂ ಕೂಡ ಅಲ್ಲಿದ್ದಂಥ ಮನೆಯಲ್ಲಿದ್ದಂಥ 2 ಯುವಕ ಯುವತಿಯರ ಮತ ಅದು ವಿಜಯ್ ಜೋಸೆಫ್ರವರಿಗೆ ಬೀಳುವಂತೆ ಸಹಕಾರಿಯಾಯಿತು. ಜೊತೆಗೆ ಎಲ್ಲೊಂದು ಕಡೆ ಅವರ ಜನನಾಯಕನ್ ಸಿನಿಮಾವನ್ನು ರಿಲೀಸ್ ಮಾಡಿದ್ರು ಕೂಡ ಅದು ಲೀಕ್ ಆಯಿತು. ಆ ಮುಖಾಂತರ ಜನನಾಯಕನ ಸಿನಿಮಾದಲ್ಲೂ ಕೂಡ ಅವರ ಕಾನ್ಸೆಪ್ಟ್ ಕೂಡ ಉದ್ಯೋಗ ಭರವಸೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಒಬ್ಬ
ಅಧಿಕಾರವನ್ನು ಹೇಗೆ ಹಿಡಿತಾನೆ ಆ ಮುಖಾಂತರ ಅಧಿಕಾರ ಹಿಡಿಯುವ ಮುಖಾಂತರ ರಾಜ್ಯವನ್ನು ಸುವ್ಯವಸ್ಥೆ ಆದಿಗೆ ತರ್ತಾನೆ ಅನ್ನೋದು ಆ ಕಥೆಯ ಥೀಮ್ ಆಗಿತ್ತು. ಹಾಗಾಗಿ ವಿಜಯರವರು ಕೂಡ ತುಂಬ ಸ್ಟ್ರಾಟಜಿಕಲ್ ಆಗಿ ಸಿನಿಮಾವನ್ನು ಕೇಂದ್ರ ಸರ್ಕಾರ ಎಲ್ಲೊಂದು ಕಡೆ ಬಿಡುಗಡೆಗೆ ಸಹಕಾರ ಮಾಡದಿದ್ರು ಕೂಡ, ಎಲ್ಲೊಂದು ಕಡೆ ಫಿಲ್ಮ್ ಬೋರ್ಡ್ ಕೂಡ ತಡೆಗೋಡೆ ಒಡ್ಡಿದ್ರು ಕೂಡ, ಎಲ್ಲೊಂದು ಕಡೆ ಆ ಸಿನಿಮಾವನ್ನು ಲೀಕ್ ಮಾಡುವ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಆ ಸಿನಿಮಾ ಕೂಡ ಬಹಳಷ್ಟು ಯುವಕರಿಗೆ ಇನ್ಫ್ಲುಯೆನ್ಸ್ ಕೂಡ ಆಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ADMK ಮತ್ತು BJP ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ, DMK ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ಎಲ್ಲೊಂದು ಕಡೆ ವಿಜಯ್ ಅಲೆ ಮುಂದೆ, ಯುವ ಮತದಾರರ ಮುಂದೆ ಇವತ್ತು ಪ್ರಮುಖ ದ್ರಾವಿಡನ್ ಪಕ್ಷಗಳಂತೆಲ್ಲ ಕರೆದುಕೊಳ್ತಕ್ಕಂಥ DMK ಇವತ್ತು ನೆಲಕಚ್ಚುವಂಥ ಸ್ಥಿತಿ ಬಂತು ಮತ್ತು ADMK ನೆಲಕಚ್ಚುವಂಥ ಸ್ಥಿತಿ ಬಂತು. ನಿಮಗೆ ಗೊತ್ತಿರಲಿ, BJP ಅತಿ ದೊಡ್ಡ ಪ್ರಯೋಗವನ್ನು ಮಾಡ್ತು, ADMK ಜೊತೆ ಸೇರ್ತು ಅನೇಕ ರ್ಯಾಲಿಗಳನ್ನು ಮಾಡ್ತು. ಆದರೂ ಕೂಡ BJP 2 ಅಂಕಿಯ ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ವಿಜಯನ್ರವರು ಹೊಸ ಭರವಸೆ, ಹೊಸ ಆಶ್ವಾಸನೆಗಳು, ಯುವಕರನ್ನು ಹುರಿದುಂಬಿಸುವಂಥದ್ದು, ಉದ್ಯೋಗದ ವಿಚಾರ, ಸಾಮಾಜಿಕ ವಿಚಾರ, ಶೈಕ್ಷಣಿಕ ವಿಚಾರ, ಪ್ರಮುಖವಾಗಿ ಭ್ರಷ್ಟಾಚಾರದ ವಿಚಾರಗಳನ್ನು ಮುನ್ನೆಲೆಗೆ ತಂದು ಮಾತನಾಡಲು ಶುರು ಮಾಡಿದ್ರು ಮತ್ತು ತಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ, ಅಭಿಮಾನಿಗಳ ಸಂಘದ ಸಾಮಾಜಿಕ ಜಾಲತಾಣದ ಮುಖಾಂತರ ಮನೆಗಳನ್ನು ತಲುಪಿದ್ರು. ಇದು ಕೂಡ ಅವರು ಹೆಚ್ಚು ಮತಗಳನ್ನು ಎಲ್ಲ ಕ್ಷೇತ್ರಗಳ ಪಡೆಯಲಿಕ್ಕೆ ಅನುಕೂಲ ಆಯಿತು ಮತ್ತು ಯುವಕರು ಸಾರಾಸಗಟಾಗಿ ವಿಜಯ್ TVK ಪಕ್ಷಕ್ಕೆ ಮತ ಕೊಡಲಿಕ್ಕೆ ಕೂಡ ಅನುಕೂಲ ಆಯಿತು. ಆ ಮುಖಾಂತರ ಎಲ್ಲೊಂದು ಕಡೆ ಅಚ್ಚರಿ ಎಂಬಂತೆ ವಿಜಯರವರು ಇದೀಗ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.